ಗಳಿಸ್ಕೊಂಡಿದ್ದೀರಿ. ಆದರೆ ಆಕಾಂಕ್ಷ ಅಭ್ಯರ್ಥಿಗಳು ಸಾಕಷ್ಟು ಇದ್ದು ಕಾಂಗ್ರೆಸ್ ಕಂಟ್ರೋಲ್ ಈಗ ಮುಂದೆ ಯಾವ ರೀತಿ ಪ್ರಚಾರ ಮಾಡ್ತೀವಿ, ಅಧಿಕೃತವಾಗಿ ಯಾವ ಚಾಲನೆ ಸಿಗ್ಬೋದು? ಪ್ರಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ, ರಾಜ್ಯದ ಮತ್ತು ನನಗೆ ಸಂಬಂಧಿಸಿದ 4 ಜಿಲ್ಲೆಯ ಪಕ್ಷದ ವರಿಷ್ಠರಿಗೆ ಮತ್ತು ನಮ್ಮೆಲ್ಲರ ನಾಯಕರಿಗೆ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪಶ್ಚಿಮ ಪದವೀಧರ ಮತಕ್ಷೇತ್ರ ನನಗೆ ಹೊಸದಲ್ಲ. ನಾನು ವಿಧಾನ ಪರಿಷತ್ ಸದಸ್ಯರಾಗಿನ ಪೂರ್ವದೊಳಗೆ ಈ 4 ಕ್ಷೇತ್ರದೊಳಗೆ ಇಲ್ಲಿರ್ತಕ್ಕಂಥ ಎಲ್ಲ ಪದವೀಧರರು ಇರ್ಬೋದು, ಶಿಕ್ಷಕರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಕೀಲರಿರ್ಬೋದು, ನಿವೃತ್ತ ನೌಕರರಿರ್ಬೋದು, ಎಲ್ಲರ ಜೊತೆ ಕೂಡ ಕಳೆದ 30 ವರ್ಷಗಳಿಂದ ಸಂಪರ್ಕದೊಳಗಿದ್ದಾರೆ. ಹೀಗಾಗಿ ಈ 3ನೇ ಚುನಾವಣೆ ಒಳಗೆ ಪೂರ್ವ ಸಿದ್ಧತೆ ಸಾಕಷ್ಟು ಮಾಡಿಕೊಂಡಿದ್ದೇನೆ. ಒಟ್ಟು 4 ಜಿಲ್ಲೆಯೊಳಗೆ ಸುಮಾರು 88,000 ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ, ಪದವೀಧರ ಎನ್ರೋಲ್ಮೆಂಟ್ ಆಗಿದೆ. ಅದರೊಳಗೆ ಬಹುಪಾಲು 4 ಜಿಲ್ಲೆಯೊಳಗೆ ನಾವು ಪ್ರವಾಸ ಮಾಡಿ ಪಕ್ಷದ ಹಿರಿಯರ, ಪಕ್ಷದ ಕಾರ್ಯಕರ್ತರ ಸಹಾಯ ಪಡ್ಕೊಂಡು ಮತ್ತು ವಿವಿಧ ನೌಕರ ಸಂಘಟನೆಗಳ ಪದಾಧಿಕಾರಿಗಳ ಸಹಾಯ ಪಡ್ಕೊಂಡು ಹೆಚ್ಚು ಎನ್ರೋಲ್ಮೆಂಟ್, ಪದವೀಧರರ ಎನ್ರೋಲ್ಮೆಂಟ್, ನೋಂದಣಿ ಆಗುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ ಪದವೀಧರರು ನನಗೆ 2 ಬಾರಿ ಈ ಮತಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾರೆ. ಹೀಗಾಗಿ ಕಳೆದ 2 ಅವಧಿಯೊಳಗೆ ಇವತ್ತು ನಿರುದ್ಯೋಗಿ ಪದವೀಧರರ ಮತ್ತು ಕಾರ್ಯನಿರತ ಎಲ್ಲ ಹಂತದ ಶಿಕ್ಷಕರ ನಾನು ಸಮಸ್ಯೆಗಳನ್ನು ಸದನದ ಒಳಗೆ ಮತ್ತು ಹೊರಗಡೆ ಒಂದು ಪ್ರಸ್ತಾಪ ಮಾಡಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಗಿದ್ದೇನೆ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಪ್ರಮುಖವಾಗಿ ಹೇಳಬೇಕಪ್ಪ ಅಂತಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರು NPS ಕೊಟ್ಟಿದ್ದಾರೆ, ಭಾಳ ಅನ್ಯಾಯ ಆಗಿದೆ, OPS ಮಾಡಬೇಕಾಗಿದೆ. ನಿನ್ನೆ ಕೂಡ ಸದನದೊಳಗೆ ಮುಖ್ಯಮಂತ್ರಿಗಳು ಬಂದಿದ್ದರು, ನಾವು ಒತ್ತಾಯ ಮಾಡಿದ್ದೀನಿ ಆದಷ್ಟು ಬೇಗನೆ, ಯಾಕಂದ್ರೆ ಅವ್ರು ಚುನಾವಣೆ ಪ್ರಣಾಳಿಕೆ ಒಳಗೆ ಹೇಳಿದ್ರು NPS ನಾನು OPS ಮಾಡಿಕೊಡ್ತೀನಿ ಅಂತ. ಹೀಗಾಗಿ ನೀನು ಒತ್ತಾಯ ಮಾಡಿದ್ದೇನೆ. ಇದ್ರ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಯೊಳಗೆ ನೌಕರಿ ಮಾಡ್ತಾ ಇರೋ ಸಿಬ್ಬಂದಿಗಳದ ಅವ್ರು 2006 ನಂತರ ಪೆನ್ಷನ್ನೇ ಇಲ್ಲ, ಯಾರು ನೇಮಕ ಆಗ್ಯಾರ 2006 ನಂತರ ನೇಮಕ. ಹೀಗಾಗಿ ಅವ್ರಿಗೂ ಕೂಡ ಪೆನ್ಷನ್ ಕೊಡ್ತಕ್ಕಂಥ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳು ಇವತ್ತು ನಮಗದ. ಏಡೆಡ್ ಇನ್ಸ್ಟಿಟ್ಯೂಟ್ ಒಳಗೆ ಮೆಡಿಕಲ್ ಅಲೌನ್ಸ್ ಇಲ್ಲ. ಅವ್ರಿಗೇನಾದರೂ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಭಯಾನಕ ರೋಗಗಳಾತಪ್ಪ ಅಂತಂದ್ರೆ ಅವರು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಗೌರ್ಮೆಂಟ್ ಎಂಪ್ಲಾಯೀಸ್ ಸೌಲಭ್ಯ ಕೊಡ್ತಾ ಇದ್ದಾರೆ, ನಮ್ಮ ಸೌಲಭ್ಯ. ಹೀಗೆ ಹಲವಾರು ಬೇಡಿಕೆಗಳಿವೆ. ನಾನು ಪೂರ್ವ ಸಿದ್ಧತೆ ಸಾಕಷ್ಟು ಮಾಡಿಕೊಂಡಿದ್ದೀನಿ. ನನಗೆ ಮತದಾರರಲ್ಲಿ ಬಹಳ ವಿಶ್ವಾಸ ಅದ, ಯಾಕಂದರೆ ಅವರೆಲ್ಲ ಸಮಸ್ಯೆಗಳ ಜೊತೆಗಿದ್ದೀನಿ. ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೀನಿ. ಹೀಗಾಗಿ ಬರ್ತಕ್ಕಂಥ ಚುನಾವಣೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ನಾನು ಖಂಡಿತವಾಗಿ ಗೆದ್ದೇ ಗೆಲ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಎರಡೂ ಸದನದಲ್ಲಿ ಮಾತಾಡಿದ್ರಿ, ನಿರುದ್ಯೋಗ ಹೆಚ್ಚು ಕಡೆ ನೇಮಕಾತಿಗಳನ್ನು ಸಾಕಷ್ಟು ಆಗ್ತದೆ, ಕಾನೂನಾತ್ಮಕ ತೊಡಕಿದೆ, ಒಂದು ಕಡೆ ಒಳ ಮೀಸಲಾತಿ ಕೊಡತಕ್ಕಂಥ ಜಾರಿ ಮಾಡತಕ್ಕಂಥ ಸರ್ಕಾರ ಬೇಕಾಗ್ತದೆ. ಎಲ್ಲ ಸಮಸ್ಯೆಗಳು ನಿಮಗೆ ಏನಾದರೂ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ಬೋದು? ಇಲ್ಲ ನೋಡಿ, ವ್ಯತಿರಿಕ್ತ ಪರಿಣಾಮ ಯಾವಾಗ ಆಗ್ತದ? ನಾನು ಪದವೀಧರರ ಒಬ್ಬ ಪ್ರತಿನಿಧಿಯಾಗಿ ಹೋರಾಟ ಮಾಡೋದು, ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋದು ನನ್ನ ಧರ್ಮ. ಅದರೊಳಗೆ ನಾನು ಯಾವಾಗಲೂ ಹಿಂದುಳಿದಿಲ್ಲ. ಪ್ರತಿಯೊಂದು ಸದನದೊಳಗೆ ರಾಜ್ಯದೊಳಗಿರ್ತಕ್ಕಂಥ ಏನು ಖಾಲಿ ಹುದ್ದೆಗಳದು, ಬರೀ ಶಿಕ್ಷಣ ಇಲಾಖೆ ಅಲ್ಲ, 43 ಇಲಾಖೆಯೊಳಗೆ ಏನು ಹುದ್ದೆಗಳು ಖಾಲಿ ಇದಾವೋ ಅವೆಲ್ಲ ಹುದ್ದೆಗಳನ್ನು ತುಂಬಬೇಕಂತಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದಿದ್ದೀನಿ. ಯಾವುದೂ ಬಿಟ್ಟಿಲ್ಲ. ನಿನ್ನೆನೂ ಕೂಡ ಸದನದೊಳಗೆ ಕೊನೆಯ ದಿನ ಇತ್ತು. ಅಪರ ಸಿ ಸಿದ್ದರಾಮಯ್ಯ ಅವರು ಬಂದಾಗ ಅವರು ಬರೀ 2,84,000 ಹುದ್ದೆ ಖಾಲಿ ಇದ್ದವು. 2,84,000 ಅಲ್ಲ, ನಿನ್ನೆ ಹೇಳಿದ್ರು ಅವರಿಗೆ 4 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. 43 ಇಲಾಖೆ, ವಿವಿಧ ನಿಗಮಗಳು, ವಿಶ್ವವಿದ್ಯಾಲಯಗಳು ಕೂಡಿ ಒಟ್ಟು 4 ಲಕ್ಷದ 4 ಲಕ್ಷಗಳು ಬರೀ 56 ಹುದ್ದೆ ತುಂಬ್ತೀರಿ ಅಂತಕೊಂಡು ಹೇಳಿದ್ದಾರೆ. ಅದು ಸಾಲೋದಿಲ್ಲ ಅಂತೇಳಿ ನಾನು. ನೀವು ಚುನಾವಣಾ ಪ್ರಣಾಳಿಕೆ ಒಳಗೆ ನಾವು ಆಯ್ಕೆ ಆದ ನಂತರ
ನಾವು ಎಲ್ಲ ಹುದ್ದೆಗಳನ್ನು ತುಂಬ್ತೀರಿ ಅಂತ ನೀವು ವಚನ ಕೊಟ್ರಿ, ಅವರಿಗೆ ವಚನ ಕೊಟ್ಟು ಓಟ್ ಹಾಕಿಸ್ಕೊಂಡಿರಿ, ಅಧಿಕಾರಕ್ಕೆ ಬಂದಿರಿ. 4 ಲಕ್ಷದೊಳಗೆ ಬರೀ 56,000 ಹುದ್ದೆ ತುಂಬಿ ಎದಕ್ಕಾಗ್ತದೆ ಅದು? ಕನಿಷ್ಠ ಈ ಬಾರಿ ಬಜೆಟ್ನೊಳಗೆ ನೀವು 1 ಲಕ್ಷ ತುಂಬ್ರಿ. ಮುಂದೆ 2 ವರ್ಷದೊಳಗೆ ನೀವು ಹಂತವಾಗಿ ತುಂಬ್ಕೊಂತ ಒತ್ತಾಯ ಮಾಡಿದ್ದೀರ. ಅದ್ರ ಜೊತೆಗೆ ನಾನು 4 ಜಿಲ್ಲೆಯೊಳಗೆ ಉದ್ಯೋಗ ಮೇಳ ಮಾಡಿದ್ದೀನಿ. ಇದೇ ವರ್ಷನ ಧಾರವಾಡದ ಮಾಡೀನಿ. ದೊಡ್ಡ ಸಂಖ್ಯೆ ಒಳಗೆ ಅಲ್ಲೇ ದೊಡ್ಡ ಸಂಖ್ಯೆ 70-80 ಕಂಪ್ನಿ ಕಳಿಸಿ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಹುಬ್ಬಳ್ಳಿ ಪಿ ಸಿ ಜಾಬಿಂದ ಮಾಡಿದ್ದೀನಿ, ಗದಗದ ಮಾಡಿದ್ದೀನಿ. ಈಗ ನಾಳೆ ನಾನು ಕಾರವಾರ ಜಿಲ್ಲೆಯೊಳಗೆ ಕೂಡ ಮಾಡ್ಲಿಕ್ಕತ್ತೀನಿ. ನಾನು ಬರೀ ಈ ವರ್ಷ ಅಲ್ಲ, ನಾನು ನನ್ನ ಅವಧಿ ಒಳಗೆ ಸಾಕಷ್ಟು ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಉದ್ಯೋಗ ಮೇಳ ಮಾಡೋದ್ರ ಮೂಲಕ ನಾನು ಪ್ರಯತ್ನವನ್ನು ಪ್ರಾಮಾಣಿಕ ಮಾಡಿದ್ದೀನಿ. ಪದವೀಧರಿಗೆ ಗೊತ್ತದ. ಇದು ಒಂದೇ ಅಲ್ಲ, ಇವತ್ತು ನೋಡಿ ನಮ್ಮ ಏನು ಬಂಡವಾಳ ಹೂಡಿಕೆ ಮಾಡ್ತಾರೆ, ಬಂಡವಾಳ ಹೂಡಿಕೆ ಸಮಾವೇಶ ಮಾಡ್ಯಾರ. ಹುಬ್ಬಳ್ಳಿಗೆ ಆಗ್ಯದ, ಧಾರವಾಡದ ಮಾಡ್ಯಾರ, ಬೇರೆ ಬೇರೆ ಕಡೆಗೆ. ಈ ಬಂಡವಾಳ ಹೂಡಿಕೆ ಸಮಾವೇಶದೊಳಗೆ ಎಲ್ಲ ಕಂಪನಿಗಳು ಬಂದು ಬೆಂಗಳೂರು ಸೀಮಿತ ಆಗ್ಯಾವ, ಚಿತ್ರದುರ್ಗ ಆಗ್ಯಾವ, ಮಂಗಳೂರಿಗೆ ಆಗ್ಯಾವ. ಇತ್ತೀಚೆಗೆ MB ಪಾಟೀಲ್ ಇರೋದ್ರಿಂದ ಕೆಲವು ಬಿಜಾಪುರ ಕಂಪನಿಗಳು ಬಂದು ಇಲ್ಲಿ ಕೊಪ್ಪಳಕ್ಕೆ ಬರ್ತಾರೆ. ಇಲ್ಲಿ ಹೆಚ್ಚಾಗಬೇಕಾಗಿದೆ. ಧಾರವಾಡದೊಳಗಿಲ್ಲ, ಗದಗ ಜಿಲ್ಲೆಯೊಳಗಿಲ್ಲ, ಹಾವೇರಿ ಜಿಲ್ಲೆಯೊಳಗಿಲ್ಲ. ಸದನದೊಳಗೆ ಇದನ್ನು ಒತ್ತಾಯ ಮಾಡೀನಿ. ಎಲ್ಲ ಫ್ಯಾಕ್ಟ್ರಿಗಳು ಬರೀ ಬೆಂಗಳೂರು, ಮಂಗಳೂರು, ಮೈಸೂರಿಗೆ ಸೀಮಿತ ಆಗ್ಲಿಕ್ಕೆ ಅದು ಹುಬ್ಬಳ್ಳಿ ಧಾರವಾಡಕ್ಕೆ ಬರಬೇಕು. 2 ಟೈರ್ ಸಿಟಿ ಅಂತೀವಿ ನಾವು. 2 ಟೈರ್ ಸಿಟಿ ಒಳಗೆ ಇವತ್ತು ಫ್ಯಾಕ್ಟ್ರಿಗಳು ಬಂದಿಲ್ಲ. ನಮ್ಮ ಭಾಗಕ್ಕೂ ಕೂಡ ಈ ಒಂದು ಏನು ಕಂಪನಿಗಳು ಬರ್ತಕ್ಕಂಥ ಅವ್ರಿಗೆ ಸೌಲಭ್ಯ ಕೊಡಿ. ಏನೇನು ಸೌಲಭ್ಯ ಕೊಟ್ಟಪ್ಪ ಅಂದ್ರೆ ಕಂಪನಿಗಳು ಬರ್ತಾವೆ, ಅದರ ಮೂಲಕ ಉದ್ಯೋಗ ಇಲ್ಲಿ ನಿರುದ್ಯೋಗ ಸಮಸ್ಯೆ ಅದ, ಅದನ್ನು ಬಗೆಹರಿಸ್ಬೇಕಂತ ಒತ್ತಾಯನೂ ಕೂಡ ಮಾಡಿದೆ. ಯಾವ ವಿಷಯದೊಳಗೂ ಕೂಡ ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅದರ ಹಿಂದುಳಿದಿಲ್ಲ. ಸದನದ ಒಳಗಾತು ಹೊರಗಾತು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಅಲ್ಲ, ಇನ್ನೂ ಸುಮಾರು ನೋಡಿ, ಇದು ನಮ್ಮದು ನವೆಂಬರ್ ಮಟ್ಟ ಟೈಮ್ ಅದ, ನವೆಂಬರ್ 11 ಮಟ್ಟ ಟೈಮ್ ಅದ. ಹೀಗಾಗಿ ನನಗೆ ತಿಳಿದ ಹಾಗೆ ಅಕ್ಟೋಬರ್ದಾಗ ಚುನಾವಣೆ ಪ್ರಕ್ರಿಯೆ ಆಗ್ತದೆ. ಭಾಳ ಮಾಡಿ ಸೆಪ್ಟೆಂಬರ್ದೊಳಗೆ ಇವತ್ತು ನೋಟಿಫಿಕೇಶನ್ ಆಗುವುದು, ಅಕ್ಟೋಬರ್ದಾಗ ಎಲೆಕ್ಷನ್ ಪ್ರೊಸೆಸ್ ಮುಗಿಬೇಕು. ಈಗ 2 ಕಡೆ ಬಾಯ್ ಎಲೆಕ್ಷನ್ಸ್ ಅದ. ನಮ್ಮ ಪಕ್ಷದ ಮುಖಂಡರೆಲ್ಲರೂ ಕೂಡ ಆ ಬಾಯ್ ಎಲೆಕ್ಷನ್ ಒಳಗೆ ಅವರು ಬಹಳಷ್ಟು ಅವ್ರು ಬ್ಯುಸಿ ಅದಾರ. ಸೊ ಬಾಯ್ ಎಲೆಕ್ಷನ್ ಮುಗಿದ ನಂತರ ನಾನು ರಾಜ್ಯದ ಎಲ್ಲ ವರಿಷ್ಠರಿಗೆ ಮನವಿ ಮಾಡಿಕೊಡ್ತೀನಿ. ವರಿಷ್ಠರಿಗೆ ಮನವಿ ಮಾಡಿಕೊಂಡು ಚಾಲನೆ ಕೊಡಲಿಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊಡ್ತೀನಿ. ಆಕಾಂಕ್ಷಿಗಳು ಭಾಳ ಇದ್ದರು. ಎಲ್ಲ ಜನರು ನಾವು ಭೇಟಿಯಾಗೇನು ಇನ್ನೂ 2-3, ಯಾಕಂದ್ರೆ ಸದನ ಇತ್ತು, ಅಧಿವೇಶನ ಇರ್ತಕ್ಕಂಥ ಇನ್ನೂ 2-3 ಭೇಟಿ ಆಗಲಿಕ್ಕಾಗಿಲ್ಲ. ಬಹುಶಃ ಇನ್ನೊಂದು 2-3 ದಿನದೊಳಗೆ ಅವ್ರನ್ನೂ ಭೇಟಿಯಾಗಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆ ಪ್ರಕ್ರಿಯೆಯೊಳಗೆ ಅವ್ರನ್ನ ಜೋಡಿಸ್ಬೇಕು. ಥ್ಯಾಂಕ್ ಯು.